99 ಸಲ ನಿಂದನೆ ಲೆಕ್ಕ ಇಟ್ರ ಪ್ರಧಾನಿ. ಕೋವಿಡ್ನಿಂದ ಸತ್ತವರ ಲೆಕ್ಕ ಇಲ್ವಾ? ಭ್ರಮೆಗಳನ್ನ ಬಿತ್ತಿ ಸಂಭ್ರಮಿಸುತ್ತಿದೆಯಾ ಕೇಂದ್ರ? ತಮ್ಮನ್ನ 99 ಬಾರಿ ನಿಂದಿಸಲಾಗಿದೆ ಅಂತೇಳಿ ಲೆಕ್ಕ ಇಟ್ಟಿರೋ ಪ್ರಧಾನಿಗಳಿಗೆ ಕೋವಿಡ್ನಿಂದ ಸತ್ತವರ ಲೆಕ್ಕವಿಲ್ವಾ? ನಿರುದ್ಯೋಗಿಗಳ ಲೆಕ್ಕ ಇಲ್ವಾ? ಜನರಲ್ಲಿ ಭ್ರಮೆಯನ್ನ ಬಿತ್ತಿ ವಾತ್ಸವ ಎಂಬಂತೆ ಸಂಭ್ರಮಿಸುವಂತೆ ಮಾಡಲಾಗುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಜೊತೆಗೆ ಇವತ್ತಿನ ಪ್ರಜಾವಾಣಿಯ ಒಂದು ಆರ್ಟಿಕಲ್ ಅನ್ನು ಹಂಚಿಕೊಂಡು ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಹಾಗಾದ್ರೆ ಆ ಆರ್ಟಿಕಲ್ ನಲ್ಲೇನಿದೆ? ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ 9 ವರ್ಷಗಳಿಂದ ದೇಶದ ಜನರಲ್ಲಿ ಭ್ರಮೆಗಳನ್ನ ಬಿತ್ತಿ ಸಂಭ್ರಮಿಸುತ್ತಿರೋದು ಯಾಕೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪರಕಾಲ ಪ್ರಭಾಕರ್ ಇವರು ರಾಜಕೀಯ ಅರ್ಥಶಾಸ್ತ್ರಜ್ಞರು, ಜೊತೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ. ಇವರು ಕಳೆದ ಬುಧವಾರ ಬೆಂಗಳೂರಲ್ಲಿ ಜಾಗೃತ ಕರ್ನಾಟಕ ಹಮ್ಮಿಕೊಂಡಿದ್ದ 2014 ನಂತರ ಭಾರತದ ಭ್ರಮೆ ಮತ್ತು ವಾತ್ಸವ ಕುರಿತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಈ ವೇಳೆ ಕಳೆದ 9 ವರ್ಷಗಳ ಕಾಲ ದೇಶದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಭ್ರಮೆಗಳನ್ನ ಬಿತ್ತಿ ಸಂಭ್ರಮಿಸುತ್ತಿರುವುದನ್ನ ಸಾರಿ ಸಾರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹಾಗೂ ಸಂವಿಧಾನ ರೂಪಿಸಿದ ಆಶಯಗಳಿಗೆ ವಿರುದ್ಧವಾಗಿ ದೇಶ ಸಾಗುತ್ತಿದೆ. ಜನರು ಭ್ರಮೆಗಳನ್ನೇ ವಾತ್ಸವವೆಂದು ನಂಬಿಕೊಂಡು ಸಂಭ್ರಮಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರದ ಘೋಷಣೆಗಳಿಗೂ ವಾತ್ಸವಕ್ಕೂ ಸಂಬಂಧ ಇಲ್ವಾ? ಕೇಂದ್ರ ಸರ್ಕಾರದ ಹೇಳಿಕೆ ಘೋಷಣೆಗಳಿಗೂ ವಾತ್ಸವದಲ್ಲಿ ಅನುಸರಿಸುವ ವಿಧಾನಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಗುಪ್ತ ಕಾರ್ಯಸೂಚಿಗಳನ್ನು ಜನರಿಗೆ ಗೊತ್ತೇ ಆಗದಂತೆ ಅನುಷ್ಠಾನಗೊಳಿಸಲಾಗುತ್ತಿದೆ. ಅವರ ಘೋಷಣೆಗಳನ್ನ ಇತರೆ ದೇಶಗಳಿಗೂ ನಿಜವೆಂದು ಬಿಂಬಿಸುವ ಚಾಕಚಕ್ಯತೆ ಬಿಜೆಪಿಗಿದೆ. G20 ಶೃಂಗದ ವೇಳೆ ವಾಸುದೇವ ಕುಟುಂಬಕಂ ಘೋಷಣೆ ಮಾಡಲಾಗಿತ್ತು. ಅಂದ್ರೆ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರ ವಿಶ್ವವನ್ನೇ ಒಂದು ಕುಟುಂಬವೆಂದು ಕಾಣುತ್ತಿದೆ ಎನ್ನುವ ಭ್ರಮೆಯನ್ನ ತೇಲಿಬಿಡಲಾಗಿತ್ತು. ವಾತ್ಸವದಲ್ಲಿ ಸಮಾಜದ ಜಾತಿ ಧರ್ಮಗಳ ಮಧ್ಯೆ ಗೋಡೆ ಕಟ್ಟುವ ಕೆಲಸ ನಿರಂತರವಾಗಿ ಇದೇ ಬಿಜೆಪಿ ಮಾಡುತ್ತಿದೆ ಅಂತೇಳಿ ಪರಕಾಲ ಪ್ರಭಾಕರ್ ಹೇಳಿದ್ದಾರೆ. ದೇಶದ ನಿರುದ್ಯೋಗಿಗಳ ಲೆಕ್ಕ ಯಾಕಿಲ್ಲ? ಕೋವಿಡ್ನಿಂದ ಸತ್ತವರ ಲೆಕ್ಕ ಮುಚ್ಚಿಟ್ರ? ದೇಶದಲ್ಲಿ ಎಷ್ಟು ನಿರುದ್ಯೋಗಿಗಳಿದ್ದಾರೆ? ಕೋವಿಡ್ ಸಮಯದಲ್ಲಿ ಎಷ್ಟು ಜನ ಪ್ರಾಣ ಕಳೆದುಕೊಂಡ್ರು ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ನೀಡದ ಪ್ರಧಾನಿಗಳು ತಮ್ಮ ರಾಜಕೀಯ ವಿರೋಧಿಗಳು 99 ಬಾರಿ ತಮ್ಮನ್ನು ನಿಂದಿಸಿದ್ರು ಅಂತ ಹೇಳುತ್ತಾರೆ. ಸಂಸತ್ನಲ್ಲಿ 10 ನಿಮಿಷ ಚರ್ಚಿಸದೆ ಕೃಷಿಯಂತಹ ಮಸೂದೆ ಅಂಗೀಕರಿಸುತ್ತಾರೆ. ಪಂಜಾಬ್ನಲ್ಲಿ ರಾಜಕೀಯ ಲಾಭ ಮಾಡಿಕೊಳ್ಳಲು ಕಾರಣ ನೀಡದೆ ಕಾಯ್ದೆ ವಾಪಸ್ ಪಡೆಯುತ್ತಾರೆ. ಯಾರಾದರೂ ಪ್ರಶ್ನಿಸಿದ ತಕ್ಷಣ ಪ್ರಜಾತಂತ್ರ ಅಪಾಯದಲ್ಲಿದೆ, ಪಾಕಿಸ್ತಾನ್ ಏಜೆಂಟರಿದ್ದಾರೆ ಅಂತೇಳಿ ಜನರ ಗಮನ ಬೇರೆಡೆ ಸೆಳೆಯುತ್ತಾರೆ. ಪ್ರಧಾನಿಯ ಮಾತು ಕೃತಿಯಲ್ಲಿ ಭಿನ್ನತೆ ಕಾಣಬಹುದು ಅಂತೇಳಿ ಪರಕಾಲ ಪ್ರಭಾಕರ್ ಟೀಕಿಸಿದ್ದಾರೆ. ಹಸಿವಿನ ಸೂಚ್ಯಂಕದಲ್ಲಿ ಭಾರತಕ್ಕೆ 142ನೇ ಸ್ಥಾನ. ಸುಳ್ಳುಗಳನ್ನೇ ಸತ್ಯ ಮಾಡುತ್ತಿದೆಯಾ ಬಿಜೆಪಿ ಸರ್ಕಾರ? ಕೇಂದ್ರ ಸರ್ಕಾರ ತಂತ್ರಗಳ ಮೂಲಕ ಸುಳ್ಳುಗಳನ್ನೇ ಸತ್ಯ ಮಾಡುತ್ತಿದೆ. 1 ಕಿಲೋಮೀಟರ್ ಚತುಷ್ಪಥ ರಸ್ತೆಯನ್ನ 4 ಕಿಲೋಮೀಟರ್ ಎಂದು ಹಸಿವಿನ ಸೂಚ್ಯಂಕದಲ್ಲಿ ಭಾರತ 142ನೇ ಸ್ಥಾನದಲ್ಲಿದ್ದರೂ ದೇಶದಲ್ಲಿ ಒಬ್ಬರು ಹಸಿವಿನಿಂದ ಬಳಲುತ್ತಿಲ್ಲವೆಂದು ಮೋದಿ ಅವರ ಸಂಪುಟದ ಸಚಿವರೇ ಹೇಳುತ್ತಾರೆ. ದೊಡ್ಡ ಮಾತುಗಳು, ಸಂಸ್ಕೃತ ಬಳಕೆಯ ಮೂಲಕ ಸತ್ಯ ಜನರಿಗೆ ಅರ್ಥವಾಗದಂತೆ ಮಾಡುತ್ತಾರೆ. ಜನರಿಗೆ ಹಸಿವೆ ಇಲ್ಲದ ಮೇಲೆ 83 ಕೋಟಿ ಜನರಿಗೆ 5 ವರ್ಷಗಳು ಆಹಾರ ಧಾನ್ಯ ಪೂರೈಸುತ್ತಿದ್ದೇವೆ ಎನ್ನುವುದು ಸುಳ್ಳೆ ಅಂತೇಳಿ ಪರಕಾಲ ಪ್ರಭಾಕರ್ ಪ್ರಶ್ನಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಹುತ್ವದ ಭಾರತವು ಬಹುಸಂಖ್ಯಾವಾದದ ಕಗ್ಗಂಟಿನ ಕಡೆ ವಾಲುತ್ತಿದೆ. ಜಾತ್ಯತೀತರು ಎಂದು ಬೀಗುತ್ತಿದ್ದವರು ನಾವು ಹಿಂದೂಗಳೇ ಅಂತ ಪ್ರತಿಕ್ರಿಯಿಸುವ ಸ್ಥಿತಿಗೆ ಬಂದಿದ್ದೇವೆ ಅಂತೇಳಿ ವಿಷಾದಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ದೇವಸ್ಥಾನದ ಉದ್ಘಾಟನೆಯ ವಿಷಯವನ್ನ ಭಾರತದ ಮಾಧ್ಯಮಗಳು 1 ತಿಂಗಳು ಬಿತ್ತರಿಸಿದ್ವು. ಅದಕ್ಕಾಗಿ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದೆ ಅಂತೇಳಿ ಪರಕಾಲ ಪ್ರಭಾಕರ್ ಆರೋಪಿಸಿದ್ದಾರೆ. ಕೇಂದ್ರದ ಯೋಜನೆಗಳ ಶೇಕಡ 80ರಷ್ಟು ಹಣವನ್ನ ಪ್ರಚಾರಕ್ಕೆ ಬಳಸಲಾಗುತ್ತಿದೆ. ಪ್ರಶ್ನಿಸಿದವರನ್ನ ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ. ಭಿನ್ನಾಭಿಪ್ರಾಯಕ್ಕೆ ಅವಕಾಶ ನೀಡುತ್ತಿಲ್ಲ. ದೇಶದ ಕೆಲ ರಾಜ್ಯಗಳಲ್ಲಿ ಕೆಟ್ಟ ಪರಿಸ್ಥಿತಿ ಇದೆ. ಮಣಿಪುರ ಹೊತ್ತಿ ಉರಿಯುತ್ತಿದ್ರೂ ಅದು ಪ್ರಮುಖ ವಿಷಯವೇ ಅಲ್ಲ ಎನ್ನುವಂತಹ ಸ್ಥಿತಿ ನಿರ್ಮಿಸಲಾಗುತ್ತಿದೆ ಅಂತೇಳಿ ರಾಜಕೀಯ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಟೀಕಿಸಿದ್ದಾರೆ. ಇನ್ನ ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರುವ ರಾಜ್ಯ ಕಾಂಗ್ರೆಸ್ ತಮ್ಮನ್ನ 99 ಬಾರಿ ನಿಂದಿಸಲಾಗಿದೆ ಎಂದು ಲೆಕ್ಕ ಇಟ್ಟಿರೋ ಪ್ರಧಾನಿಗಳಿಗೆ ಕೋವಿಡ್ನಿಂದ ಸತ್ತವರ ಲೆಕ್ಕವಿಲ್ಲ, ನಿರುದ್ಯೋಗಿಗಳ ಲೆಕ್ಕವಿಲ್ಲ. ಜನರಲ್ಲಿ ಭ್ರಮೆಗಳನ್ನ ಬಿತ್ತಿ ವಾತ್ಸವ ಎಂಬಂತೆ ಸಂಭ್ರಮಿಸುವಂತೆ ಮಾಡಲಾಗುತ್ತಿದೆ. ಹೀಗೆ ಹೇಳಿದವರು ಬೇರೆ ಯಾರೂ ಅಲ್ಲ, ಕೇಂದ್ರ ವಿತ್ತ ಸಚಿವೆಯ ಪತಿ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಅವರು. ಬಿಜೆಪಿಗಾಗಲಿ ನಿರ್ಮಲಾ ಸೀತಾರಾಮನ್ ಅವರಿಗಾಗಲಿ ಇವರ ಹೇಳಿಕೆಗೆ ಉತ್ತರಿಸುವ ಧೈರ್ಯವಿದೆಯೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಹಾಗಾದ್ರೆ ಕೇಂದ್ರ ವಿತ್ತ ಸಚಿವೆಯ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳಿರೋ ಈ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.